ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೊ ಶುಕ್ರವಾರ ಪೂಜೆ ಮಾಡಿರಲಿಲ್ಲ ಅಂತ ಸೋಮವಾರ ಪೂಜೆ ಮಾಡೋಣ ಅಂತ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲದನ್ನು ವಾಶ್ ಮಾಡಿ ಇವಾಗ ಕುಂಕುಮ ಹಚ್ತಾ ಇದ್ದೀನಿ. ಜೀವನದಲ್ಲಿ ನನಗೊಂದು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಆಯಿತು, ಆ ವಿಷಯದ ಬಗ್ಗೆ ನಾನು ಶೇರ್ ಮಾಡ್ಕೋತೀನಿ. ಜೀವನದಲ್ಲಿ ತುಂಬ ಜನ ಬಂದು ಹೋಗ್ತಿರ್ತಾರೆ, ಅದರಲ್ಲಿ ಒಂದು 3-4 ಜನ ಉಳ್ಕೋತಾರೆ. ಕೊನೆಗೂ ಅವರಿಂದನೇ ನಮಗೆ ತುಂಬಾ ನೋವಾಗುತ್ತೆ. ಸೊ ಎಂಥವರೇ ಆಗಿದ್ರೂ ಕೂಡ ಅವ್ರ ಮೇಲೆ ಅತಿಯಾಗಿ ಪ್ರೀತಿ, ನಂಬಿಕೆ, ಕಾಳಜಿನ ತೋರ್ಸೋಕ್ಕೆ ಎಂದಿಗೂ ಕೂಡ ಹೋಗಬಾರ್ದು. ಅದೇ ನಮಗೆ ಶಾಪ ಅನಿಸುತ್ತೇನೋ, ಅವರಿಂದನೇ ನಮಗೆ ತುಂಬಾ ನೋವಾಗುತ್ತೆ. ಇವಾಗಂತೂ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋ ಟೋಟಲಿ ಕನ್ಫ್ಯೂಸಲ್ಲಿ ನಾನು ಕೂಡ ಇದ್ದೀನಿ. ಸೊ ಯಾಕೆಂದರೆ ನಾನು ಇಷ್ಟಪಟ್ಟವರು, ನಾನು ನಂಬಿದವರೇ ಸಹ ನನಗೂ ಈ ರೀತಿ ಮಾಡಿದ್ದಾರೆ. ಸೊ ಹಾಗಾಗಿ ನಂಬಿಕೆ ಅನ್ನೋದು, ಪ್ರೀತಿ ಅನ್ನೋದೇ ಹೊಟ್ಟೋಗ್ಬಿಟ್ಟೈತೆ ನನಗೆ ಅವ್ರ ಮೇಲೆ. ನಾವು ಯಾವತ್ತೂ ಅವರಿಂದ ಈ ಥರದ್ದು ಆಗುತ್ತೆ ಅನ್ನೋದನ್ನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ಅವ್ರು ಆ ಥರ ಮುಖಗಳನ್ನ ನಮಗೆ ಹೊಸ್ದಾಗಿ ತೋರಿಸ್ತಾ ಇರ್ತಾರೆ. ಇದು ನನಗೆ ಅನಿಸಿರೋ ಪರ್ಸನಲ್ ಅನುಭವ. ಸೊ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾರಾದರೂ ಈ ರೀತಿ ಮಾಡಿದರೆ ಸೊ ದಯವಿಟ್ಟು ಅವರಿಂದ ದೂರ ಇರೋಕ್ಕೆ, ಆದಷ್ಟು ದೂರ ಇರೋಕ್ಕೆ ಟ್ರೈ ಮಾಡಿ. ಎಲ್ಲದಕ್ಕೂ ಕುಂಕುಮನ ಹಚ್ಕೊಂಡು ಕಳಶಕ್ಕೆ ಎಲ್ಲನೂ ಇಟ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆ ಸಹ ಮುಗಿಸ್ಕೊಂಡೆ. ಲೇಟಾಗಿ ಸ್ಟಾರ್ಟ್ ಆಯಿತು ನನಗೆ ಸೋಮವಾರ. ಅದಾದಮೇಲೆ ನನ್ನ ಮಗಳು ಅದು ಇಟ್ಕೊಂಡು ಕುಡ್ತಾ ಇದ್ಲು. ಅವಳನ್ನ ವೀಡಿಯೋ ಮಾಡೋಣ ಅಂತ ಹೋದರೆ ಅವಳು ಕ್ಯಾಮ್ರಾ ನೋಡಿದ ತಕ್ಷಣ ನಕ್ಕೊಂಡು ಬರ್ತಾ ಇದ್ಲು. ಅವಳಿಗೆ ಏನು ಅಂತಲೇ ಗೊತ್ತಿಲ್ಲ, ಕ್ಯಾಮ್ರಾ ನೋಡಿದ್ರೆ ಸಾಕು ಅವಳು ಇಲ್ಲಿ ಒಂದು ಫೋನ್ ಕಿತ್ಕೊಳ್ಳೋಕೆ ಬರ್ತಾಳೆ, ಇಲ್ಲ ನಾಚ್ಕೊಂಡು ಹೋಯ್ತಾಳೆ. ಊರಿಂದ ಎಳ್ನೀರು ತಂದಿದ್ವಲ್ವ, ಸೊ ಕುಡಿಯೋಣ ಅಂತ ಹೇಳಿಬಿಟ್ಟು ಎಳ್ನೀರನ್ನ ಬಗ್ಸ್ಬಿಟ್ಟು ಅದರಲ್ಲಿ ಗಂಜಿ ಇರುತ್ತಲ್ಲ ಅದನ್ನು ತಿನ್ನೋಣ ಅಂತ ತಗೊಂಡೆ. ಅವಳು ತಿಂತೀನಿ ಅಂತ ಬಂದಳು. ಫಸ್ಟಿಗೆ ಅವಳು ಟೇಸ್ಟ್ ಚೆನ್ನಾಗಿರ್ಲಿಲ್ವೇನೋ ಉಗಿದ್ಬಿಟ್ಲು. ಆದಮೇಲೆ ಬಾಯಿಗೆ ರುಚಿ ಸಿಗ್ತೇನೋ ನೋಡಿ ಹೆಂಗೆ ತಿಂತಾವಳೆ ಅಂತ. ಇನ್ನು ಗಂಜಿ ತಿನ್ನಿಸಿ ಅವಳಿಗೆ ಮಲಗಿಸಾದ್ಮೇಲೆ ಎದ್ದಾದಮೇಲೆ ನಾನು ಎಳ್ನೀರು ಕುಡಿಯೋಣ, ನಾನು ಕೂಡ ಒಂದು ಲೋಟ ಎಳ್ನೀರು ಕುಡಿಯೋಣ ಅಂತ ಹೇಳಿಬಿಟ್ಟು ಚೊಂಬಿಗೆ ಹಂಗೆ ಬಗ್ಸಿಟ್ಟಿದ್ದೆ. ಸೊ ನಾನು ಕೂಡ ಕುಡಿದೆ, ಅವಳಿಗೂ ಕುಡಿಸ್ದೆ. ಅದಾದಮೇಲೆ ಅವಳು ಚಿಪ್ಸ್ ಕೇಳಿದ್ರು ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಟ್ಟೆ. ಅದನ್ನು ತಿಂತಾನೂ ಇರಲಿಲ್ಲ, ಇತ್ತಾಗ ಮಾಡಿಕೊಂಡು ಅದನ್ನು ಹರ್ಕೊಂಡು ತಿಂತಾಯಿದ್ಲು. ಹಾಗೆ ಸಂಜೆ ಆಚೆ ಕಡೆ ಹೋಗಿದ್ವಲ್ವ, ಸೊ ಇವತ್ತು ಸಂತೆ ಇತ್ತು, ತುಂಬಾ ಕ್ರೌಡ್ ಅಂತ ಅನಿಸ್ತಾ ಇತ್ತು. ಬಾಕಿ ದಿವಸ ಎಲ್ಲ ರೋಡ್ ಖಾಲಿ ಅನಿಸ್ತಾ ಇರುತ್ತೆ, ಸಂತೆ ದಿವಸ ಮಾತ್ರ ಜಿಗಿ ಅಂತ ಇರುತ್ತೆ. ನನ್ನ ಮಗಳು ನೋಡಿ ಬಿಸ್ಕೆಟ್ ತಿನ್ನಿಸು ಅಂತ ಅಂದಿದ್ದಕ್ಕೆ ತಿನ್ನಿಸ್ಬಿಟ್ಟು ಪಾಪ ಅದು ತಿಂತಾ ಇದ್ದೆ. ಸಂಜೆ ಸ್ವಲ್ಪ ಹೊತ್ತು ಆಚೆ ಹೋದರೆ ಏನೋ ಒಂಥರ ಮನಸ್ಸಿಗೆ, ತಲೆಗೆ ರಿಲೀಫ್ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಅದು ಗಿಡ ಮರ ಇದರಿಂದ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ವೆಹಿಕಲ್ಸ್ಗಳೇ ಕಾಣಿಸ್ತಾ ಇರುತ್ತೆ. ಸೊ ನನಗಾದರೂ ಒಂಥರ ರಿಫ್ರೆಶ್ ಅಂತ ಅನಿಸುತ್ತೆ ಮೈಂಡ್. ಸೊ ಹಂಗಾಗಿ ಒಂದು 1/2 hour ಹೋಗಿ ಬರ್ತೀನಿ. ಹಾಗೆ ಬಂದು ಕಾಫಿ ಮಾಡಿಕೊಂಡು ರಾತ್ರಿ ಊಟಕ್ಕೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ.